ರೆಡಿ. ಇವತ್ತು DCC ಬ್ಯಾಂಕ್ 9 ತಿಂಗಳಿಗೆ ಅಧ್ಯಕ್ಷ ಚುನಾವಣೆ ನಡೀತಾ ಇದಾರೆ. ನಿಮ್ಗೆಲ್ಲ ಗೊತ್ತಿದೆ, ಮೊನ್ನೆ ರಮೇಶ್ ಕತ್ತಿ ಅವರು ರಾಜೀನಾಮೆ ತೆರವಾಗಿದೆ. ಸೊ ಎಲ್ಲ ಜಿಲ್ಲಾ ನಾಯಕರ ಜೊತೆ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯ ಪಡೆದು ಇವತ್ತೊಂದು ಹಂತಕ್ಕೆ ನಿರ್ಣಯಕ್ಕೆ ಬಂದಿದ್ದೇವೆ. ಅಧ್ಯಕ್ಷರಾಗಿ ನಮ್ಮ ಹುಲಗೋಡಿ ಅವರು ರಾಯಬಾಗ್ ಕಾನ್ಸ್ಟಿಟ್ಯೂನ್ಸಿಯಿಂದ ಆರಿಸಿ ಬಂದಿದ್ದಾರೆ. ಅವರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮುಂಚಿದ್ದವರು ಢವಳೇಶ್ವರ್ ಅವರು ಮುಂದುವರಿತಾರೆ. ಸೊ ಎಲ್ಲರೂ ಅಭಿಪ್ರಾಯ ಪಡೆದ ಮಾಡಿದೀವಿ. ಎಲ್ಲ ಸದಸ್ಯರು, MLAಗಳು, ಎಲ್ಲ ನಮ್ಮ ಮಾಜಿಗಳಿರ್ಬೋದು, ಎಲ್ಲರೂ ಅಭಿಪ್ರಾಯ ಪಡೆದು ಈ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಇಲ್ಲ, ಎಲ್ಲರೂ ಕೇಳಿ ಮಾಡಬೇಕಾಯ್ತಲ್ಲ. ಎಲ್ಲರೂ ಮುಂದಿನ ಫ್ಯೂಚರು ರಾಜಕೀಯ ದೃಷ್ಟಿಯಿಂದ ಎಲ್ಲ ಕೂಡಿ ಒಂದು ಅಳತೆ ಮಾಡಬೇಕಾಗಿತ್ತು. ಹಿಂಗಾಗಿ ಹೊಸವಾಗಿ ಒಂದು ಅವಕಾಶ ಕೊಡೋದು ಒಬ್ಬರಿಗೆ ಹೊಸಬ್ರಿಗೆ ಕೊಟ್ಟಿದ್ದೆವು. ಇನಾನಿಮಸ್ ಎಲ್ಲರೂ ಕೂಡಿ ಮಾಡಿದ್ವಿ. ಅಷ್ಟು ಜನ ಬರ್ತಾರ. ಅವ್ರೇನ್ ಬರ್ತಾರ, ಇನಾನಿಮಸ್ ಆಗ್ತೈತಿ, ಬರ್ತಾರ. ಅವ್ರು ನೇರವಾಗಿ ಸಭೆಗೆ ಬರ್ತಾರೆ. ಇಲ್ಲ, ಎಲ್ಲಾರು ಕೂಡಿ ಡಿಸ್ಟಿಸ್ ಮಾಡಿದ್ವಿ. ಬಹಳಷ್ಟು ಜನ ಅವ್ರದ್ದು ಇತ್ತು, ದೊಡ್ಡಗೌಡರದ್ದು ಇತ್ತು, ಆಮೇಲೆ ನಮ್ಮ ಸುಭಾಷ್ ಢವಳೇಶ್ವರ್ದು ಇತ್ತು, 3 ಮಂದಿ ಇತ್ತು, ಅರವಿಂದ್ ಪಾಟೀಲ್ ಅವ್ರದ್ದು ಇತ್ತು. ಕೊನೆಗೆ ಈ ನಿರ್ಧಾರಕ್ಕೆ ಬಂದಿದ್ವಿ. ಸ್ಟ್ರಾಟಜಿ ಏನಿಲ್ಲ, ಶಾಂತ ನಡಿಬೇಕು ಅನ್ನೋದು ಅಷ್ಟೇ ಸ್ಟ್ರಾಟಜಿ. ಶಾಂತ ಇರ್ಬೇಕು. ಇಲ್ಲ, ಇದು ಚುನಾವಣೆಗೆ ಇದಕ್ಕೂ ಏನು ಸಂಬಂಧ ಇಲ್ಲ. ಒಳ್ಳೆ ರೀತಿಯಿಂದ ನಡೆಸ್ಬೇಕು ಆಡಳಿತ ಅಂತ ದೃಷ್ಟಿಯಿಂದ ಮಾಡಿ. ಯಾವ್ದ್ರೆ ಏನ್ ಹಂಗೇನಿಲ್ಲ. ಎಲ್ಲರ ಅಭಿಪ್ರಾಯ ಪಡೆದಿದ್ವಿ. ಅವ್ರವ್ರ ಅಭಿಪ್ರಾಯ ಹೇಳಿದ್ರು. ಯಾರಿಗೂ ನೋವಾಗದಂಗೆ ಇದನ್ನ ಡಿಸಿಷನ್ ತಗೊಂಡಿದ್ರು. ಕುರ್ಚಿ ಮತ್ತು ರಾಯಬಾಗದ ಮೇಲೆ ಹೆಚ್ಚಿನ ಆಸಕ್ತಿ ಬರ್ತಾ ಇದೆ. ಏನ್ ಅಲ್ಲಿ ಕಲ್ಲು ಹೋಗಿ ಅಲ್ಲಿ ಬಿದ್ರೆ ನಾವೇನ್ ಮಾಡಿದ್ರೆ? ಎಲ್ಲರ ಆತ್ಮೀಯರವ್ರು, ಅಷ್ಟು ಜನ ಆತ್ಮೀಯರ ನಮ್ಮ ಜೊತೆನೇ ಇದ್ದವ್ರು. ರಮೇಶ್ ಜಾರಕಿಹೊಳಿ ಅವರು, ಬಾಲಚಂದ್ರ ಜಾರಕಿಹೊಳಿ ಅವರು, ನೀವು ಕೂಡ ಫಸ್ಟ್ ಟೈಮ್ ಬಹಳ ದಿನಗಳ ನಂತರ ಯಾಕೆ ಎಲ್ಲಾರ್ದು ಒಂದೊಂದು ಕ್ಯಾಂಡಿಡೇಟ್ ಇತ್ತಲ್ಲ. 3 ಮಂದಿ ಒಂದು ಬೇರೆ ಬೇರೆ ಕ್ಯಾಂಡಿಡೇಟ್ ಇತ್ತು. ಮತ್ತೆ ಒಂದೇ ಮಾಡ್ಲಿಕ್ಕೆ ಕೂಡ್ಲೇಬೇಕಾಯ್ತು, ಕೂಡಿದೀವಿ. ನಮ್ದೆಲ್ಲ ಆಧಾರ ಎಲ್ಲಾರು ಕ್ಯಾಂಡಿಡೇಟ್. ರಮೇಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ, ಪ್ರಭಾಕರ್ ಕೋರೆ, ಕೋಟಿ ಮಠ್,